ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ಬ್ಯಾನರ್ ಕಟ್ಟುವಾಗ ದೊಡ್ಡ ಅವಘಡ ಸಂಭವಿಸಿದೆ. ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಗುಲಿ 3 ಯುವಕರು ಸಾವನ್ನಪ್ಪಿದ್ದಾರೆ. ಬ್ಯಾನರ್ ಕಟ್ಟಿ ಮೇಲೆತ್ತುವಾಗ ಈ ವಿದ್ಯುತ್ ತಗುಲಿ ಅವಘಡ ಆಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 21 ವರ್ಷದ ಹನುಮಂತ ಹರಿಜನ, 20 ವರ್ಷದ ಮುರಳಿ ಸಾವನ್ನಪ್ಪಿದ್ದಾರೆ. ಇನ್ನು 19 ವರ್ಷದ ನವೀನ್ ಗಾಜಿ ಕೂಡ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ತಗುಲಿ 3ರ ಸಾವಾದ್ರೆ 3ರಿಗೆ ಗಂಭೀರ ಗಾಯ ಆಗಿದೆ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡವರ ಆರೋಗ್ಯ ವಿಚಾರಣೆ ಕೂಡ ಆಗಿದೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಮಂಜು ನೀರ್ತಾವ್ಲೇಪ್ಪ. ಹನುಮ ಮಂಜು ಮಂಜ ಮಂಜ ಹನುಮ ಹನುಮ ಓಕೆ, ಈ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ವಿಜಯ್ ಕುಮಾರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಅವರೇ, ಈ ಘಟನೆ ನಡೆಯುವಾಗ ನೀವಿದ್ರ ಸ್ಥಳದಲ್ಲಿ, ಏನಾಯ್ತು, ಹೇಗಾಯ್ತಿದು? ಇಲ್ಲ, ಈ ಘಟನೆ ನಡೆದಾಗ ನಾವು ಅಲ್ಲಿ ಇದ್ದಿದ್ದಿಲ್ಲ. ಹಿಂದೆ ಸುದ್ದಿ ಕೇಳಿ ಹೋಗಿದ್ವಿ. ಓಕೆ. ಆಮೇಲೆ ಅದು ರಾತ್ರಿ 11:30 ಸುಮಾರು 12 ಗಂಟೆ ಸುಮಾರು ಹುಡುಗರು ಸರ್ಪ್ರೈಸ್ ವಿಸಿಟ್ ಅಂದ್ರೆ ಏನು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಯಾರಿಗೂ ಗೊತ್ತಾಗ್ಲಾರ್ದನೆ ಕಟೌಟ್ ನ ರಾತ್ರಿ ನಿರ್ಮಾಣ ಮಾಡಿ ಅದನ್ನ ನಿಲ್ಲಿಸಿ ಮುಂಜಾನೆ ಎಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಒಂದು 8-10 ಹುಡುಗರು ಕೂಡಿ ಅದನ್ನ ಕಟೌಟ್ ನಿಲ್ಸಾಕ್ ಹೋಗಿ ಆ ಕಟೌಟ್ ಕಬ್ಬಿಣದಿಂದ ಮಾಡಿದ ಇರೋದ್ರಿಂದ ಅದು ಏನಾಗಿದೆ ಮೇಲೆ 11 kV ಲೈನ್ ಮೇನ್ ಲೈನ್ ಅದಕ್ಕೆ ತಾಗಿ ಆ ಹುಡುಗರು 3 ಸ್ಪಾಟ್ ನಲ್ಲೇ ಡೆತ್ ಆಗಿದಾರ. 3 ಮಂದಿ ಸಿವಿಯರ್ ಇಂಜುರಿ ಆಗಿ ಅವ್ರಿಗೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲಿಂದ ಶಿಫ್ಟ್ ಮಾಡ್ಲಾಯ್ತು ಅವ್ರಿಗೆ. ಓಕೆ ಓಕೆ. ಸರಿ, ಇದು ಅಲ್ಲಿ ವಿದ್ಯುತ್ ಕಂಬ ಇದೆ ಅಂತ ಗೊತ್ತಿರ್ಲಿಲ್ವಾ ಅಥವಾ ಅಲ್ಲಿ ಲೈನ್ ಇದೆ ಅಂತ ಗೊತ್ತಿದ್ದು ತಗಲುತ್ತೆ ಅಂತ ಒಂದು ಕಲ್ಪನೆನೂ ಬಂದಿಲ್ಲ ಅವ್ರಿಗೆ. ಓಕೆ. ಎಲ್ಲಾ ಗೊತ್ತಿದ್ದು ಅದನ್ನ ಅಳವಡಿಸಕ್ಕೆ ಪ್ರಯತ್ನ ಮಾಡಿದಾರ. ಬಟ್ ಆ ಟೈಮ್ನಾಗ ಅವ್ರಿಗೆ ಅದಕ್ಕೆ ತಗಲುತ್ತೆ ಅಂತ ಕಲ್ಪನೆ ಬಂದಿದೆಯೋ ಇಲ್ಲೋ ನಾವು ನೋಡಿಲ್ಲ. ಅದು ಪಾಪ ಇಂತ ಘಟನೆ ನಡಿಬಾರ್ದಿತ್ತು. ನಿಜ, ಇಂಥ ಘಟನೆ ಎಲ್ಲೂ ಕೂಡ ನಡಿಬಾರ್ದು. ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅದು ಸೆಲೆಬ್ರಿಟಿಗಳ ಫ್ಯಾನ್ ಸಾಕಷ್ಟು ಜನ ಇದ್ದಾರೆ. ಅವ್ರ ಹುಟ್ಟು ಹಬ್ಬ ಇರೋ ಟೈಮಲ್ಲಿ ಈ ರೀತಿ ತುಂಬಾ ಕಡೆ ಅಭಿಮಾನದ ದುರಂತ ನೋಡ್ರಿ, ಅಭಿಮಾನದ ದುರ್ಘಟನೆ. ಈಗೇನ ಅಭಿಮಾನಕ್ಕೆ ಒಳಗಾಗಿ ಹುಡುಗರು ಇಂತ ಕೆಲಸ ಮಾಡೋ ಹೊತ್ನ್ಯಾಗ ಹುಷಾರ್ಲಿಂದ ಮಾಡಿದ್ರ ಏನೂ ಆಗ್ತಿರಂಗಿಲ್ಲ. ಇಂತ ಹುಚ್ಚುತನ ಮಾಡಿ ತಮ್ಮ ಜೀವಕ್ಕ ಆಪತ್ ಅಂದ್ಕೊಂಡ್ರ ಈಗ ಇದನ್ನ ಯಾವ ರೀತಿ ಹೇಳ್ಬೇಕನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ನಿಜ, ಬಾಳಿ ಬದುಕ್ಬೇಕಾದವರು, ಮನೆಗೆ ಆಧಾರ ಸ್ತಂಭವಾಗಿರೋರು ಈ ರೀತಿ. ಹೌದು, ಎಲ್ಲಾ ಬಡವ್ರ ಮಕ್ಕಳ್ರಿ ದುಡ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಹಳ ಗಂಭೀರ ಆಗ್ಬಿಟ್ಟೈತೆ ಅವ್ರಿಗೆ. ಏನ್ ಮಾಡ್ತಿದ್ರು ಸರ್ ಇವರು 3 ಜನ? ಎಲ್ಲಾ ಕೂಲಿ ನಾಲಿ ಮಾಡ್ಕೊಂಡ್ ತಿನ್ನೋರು ಮೇಡಮ್ ಇವರು. ಪಾಪ. ಓಕೆ, ಈಗ ಹಾಸ್ಪಿಟಲ್ ಅಲ್ಲಿ ಇರೋರು ಎಷ್ಟು ಜನ? 3 ಜನ ಹಾಸ್ಪಿಟಲ್ ನಲ್ಲಿ ಇದ್ರು. ಈಗ ಅವ್ರನ್ನು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ನಾವು ಇಲ್ಲೇ ಇದ್ವಿ ಹಾಸ್ಪಿಟಲ್ ಮುಂದೆನೆ. ಈಗ SP ಅವರು ಬಂದಿದ್ರು, ಆಮೇಲೆ ಶಾಸಕರು ಬಂದಿದ್ರು, ಎಲ್ಲಾರು ಬಂದಿದ್ರಿ. ಅವ್ರ ಪಾಪ ಅವ್ರವ್ರ ಪಾರ್ಟಿ ಏನಿದೆ ಅವ್ರೆಲ್ಲಾ ಕೆಲಸ ಇಟ್ಕೊಂಡ್ ಮಾಡಿದ್ರು ಪಾಪ. ಆದ್ರ ಈಗೇನು ಈಗ ಹೋಗಿದ್ ಜೀವ ಬರುದಿಲ್ಲಲ್ರಿ, ಹಿಂಗ ಹುಚ್ಚುತನ ಮಾಡ್ಬಾರ್ದು ಅಂತೇಳಿ ತಮ್ಮ ಮುಖಾಂತರ ಹುಡುಗರ ಹತ್ರ ಕೇಳ್ಕೊಳ್ಳೋದೇನಂತಂದ್ರ ಇಂತ ಹುಚ್ಚುತನ ಮಾಡಿ ಎಲ್ಲಾರ ತಮ್ಮ ಜೀವ ಪಣಕ್ಕಿಟ್ಟು ಇಂತ ಆಚರಣೆ ಮಾಡೋದು ನಮ್ಗೆ ಅಷ್ಟು ಸಮಂಜಸ ಅನ್ಸೋದೂ ಇಲ್ಲ ಯಾರಿಗೂ. ಈ ಟೈಪ್ ಮಾಡ್ಕೊಂಡು ಜೀವನ ಹೋಯ್ತಲ್ರಿ. ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ? ಏನಕ್ಕಾದ್ರೂ ಆಗ್ರಹಿಸಿದಾರ? ಪಾಪ ಅಲ್ಲ, ದುಃಖದಾಗ ಅವ್ರ ಇದಾರೆ. ಏನ್ ಮಾತು ಬರೋಲ್ಲ, ಯಾರು ಏನ್ ಮಾತಾಡ್ಬೇಕು ಹೇಳ್ರಿ ಮೇಡಮ್. ಈಗ ನಮ್ಗ ಹೆಂಗ್ ಮಾತಾಡ್ಬೇಕು ಅನ್ನೋದು ತಿಳಿವಲ್ರಿ, ಅವ್ರು ಹೆಂಗ್ ಮಾತಾಡ್ಬೇಕ್ರಿ?
ಎಲ್ಲ ನಿಮ್ಮೂರವ್ರನ್ನೇ ಇವರು 6 ಜನ? ಹೌದ್ರಿ, ಒಂದೇ ಊರವ್ರ, ಒಂದೇ ಜನಾಂಗದವ್ರಿ. ಹರಿಜನ ಕೆರೆ ಒಳಗನ ಇನ್ಸಿಡೆಂಟ್ ಆಗಿದ್ದು. ಸರ್, ಅದು ನಾನು ಆ ವಿಜುವಲ್ಸ್ ನೋಡ್ತಾ ಇದ್ದೀನಿ. ಅಲ್ಲಿ ಸುಮಾರು 8-9 ಜನ ಅದನ್ನ ತಗೊಂಡು ಹೋಗ್ತಿದ್ದಾರೆ ಆ ಬ್ಯಾನರು. ಅದ್ರಲ್ಲಿ ಯಾರಿಗ ವಿದ್ಯುತ್ ತೆಗ್ದಿರೋದು? ಹಿಂದ್ಗಡೆ ಇರೋರ್ಗ ಅಥವಾ ಮುಂದ್ಗಡೆ ಇರೋರ್ಗ? ಇಲ್ಲ ಮೇಡಮ್, ಅದ್ರಲ್ಲಿ ಒಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ. ಆಮೇಲೆ ಉಳ್ಕಿದವ್ರು ಒಂದು 6-7 ಜನ ಹಿಡ್ಕೊಂಡಿದಾರ ಅದನ್ನ. ಓಕೆ. ಅದ್ರೊಳಗ ಒಂದು ಏನ್ ಸೈಡ್ ಹಿಡ್ಕೊಂಡಿದಾರಲ್ರಿ, ಅದ್ರೊಳಗ 3 ಜನ ಸ್ಪಾಟ್ನಾಗ ಹೋಗಿದಾರ ಅವ್ರು. ಇನ್ನು 3 ಜನಕ್ಕ ಸಿವಿಯರ್ ಇಂಜುರಿ ಆಗೈತೆ ಅವ್ರಿಗೂ. ಅದನ್ನ ಇಲ್ಲಿ ಇದು ಬೇಡ ಹಿಂಗಂತೇಳಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿದ್ರು. ಈಗ ಅವ್ರನ್ನು ಆಂಬ್ಯುಲೆನ್ಸ್ನಾಗ ಕಳಿಸ್ತೀರಿ. ಆ ಬ್ಯಾನರ್ ಯಾರ್ಯಾರು ಹಿಡ್ಕೊಂಡಿದ್ರು ಅವ್ರಿಗೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ? ಹೌದು. ಸೊ ಈಗ ಮೃತರ ಮರಣೋತ್ತರ ಪರೀಕ್ಷೆ ಆಗಿದೆಯಾ, ಆಗ್ಬೇಕಾ? ಆಗಿದೆ, ಸೇಮ್ ಆಗಿದೆ ಮೇಡಮ್. ಬಾಡಿನೂ ಡಿಸ್ಪ್ಯಾಚ್ ಆಗಿದೆ. ಈ ಹುಡುಗರನ್ನ ಶಿಫ್ಟ್ ಮಾಡ್ಬೇಕಂತಂದ್ರು ಇದಕ್ಕೆ ಜಿಲ್ಲಾ ಆಸ್ಪತ್ರೆಗೆ. ಹಿಂಗಾಗಿ ಇಲ್ಲಿ ಬಂದಿದ್ವಿ ನಾವು. ಅಲ್ಲಿ ಹೋಗ್ಬೇಕು ಮೇಡಮ್ ಈಗ. ಸೊ ನಿಮ್ MLA ಸ್ಥಳಕ್ಕೆ ಬಂದಿದ್ರಂತೆ, ಏನಾದ್ರೂ ಪರಿಹಾರ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರಾ? ಭರವಸೆ ಕೊಟ್ಟಿದ್ದಾರೆ ಮೇಡಮ್. ಈಗ ಯಾರ ಮೇಲೇನು ಏನು ಬ್ಲೇಮ್ ಮಾಡಂತದ್ದು ಅಂದ್ರೆ ಈಗ ಹೆಸ್ಕಾಂದವ್ರು ಇವ್ರ ಮ್ಯಾಗ ಬ್ಲೇಮ್ ಮಾಡಂತದಂತ ಏನು ಇದು ಇಲ್ಲ ಇದ್ರೊಳಗ. ಆದ್ರೇನು ಅವರು ತಮ್ಮ ವ್ಯಾಪ್ತಿಯೊಳಗೆ ಏನೇನು ಮಾಡಕ್ ಸಾಧ್ಯತೆ ಅದನ್ನ ಪರಿಹಾರ ಕೊಡಿಸ್ತೀವಿ ಅನ್ನೋ ಮಾತು ಹೇಳಿ ಹೋಗಿದ್ದಾರೆ. ಶಾಸಕರು ಹೇಳಿದಾರ, SP ಅವರು ಹೇಳಿದಾರ್ರಿ. ಎಲ್ರು ನಮ್ದು ಏನೈತಲ್ಲ ಅದ್ರದ್ದು ಪರಿಹಾರಕ್ಕೆ ಏನೇನು ಸಾಧ್ಯತೆ ಇದನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ಈಗ ಯಶ್ ಕಡೆ ಅವ್ರಿಗೂ ಕೂಡ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅವರ ಬೇರೆ ಫ್ಯಾನ್ಸ್ ಆಗಿರಬಹುದು ಅಥವಾ ಅವ್ರ ಯಾರಾದ್ರೂ ಸಂಬಂಧಪಟ್ಟವ್ರು ಆಗಿರ್ಬೋದು. ಮಾತಾಡ್ಸೋ ಪ್ರಯತ್ನ ಮಾಡಿದ್ರ ಈ ಕುಟುಂಬಸ್ಥರ ಜೊತೆ? ಇಲ್ಲ, ಯಾರು ಇವತ್ತರೆಗೂ ಅವರು ಆ ಟೈಪ್ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಅವ್ರಿಗೆ ಈ ಮುಖಾಂತರ ಕೇಳೋದು ಏನಂತಂದ್ರ, ಈಗ ಈ ಅಭಿಮಾನಕ್ಕ ಏನು ಇದೈತಲ್ಲ, ಅಭಿಮಾನ ದುರ್ಘಟನೆ ಆಯ್ತಲ್ಲ, ಅದಕ್ಕೆ ಅವ್ರ ಮನೆಯವ್ರಿಗೆ ಬಂದು ಸಾಂತ್ವನ ಹೇಳಿದ್ರ ನಮಗೂ ಅವ್ರ ಆತ್ಮಕ್ಕೂ ಸ್ವಲ್ಪ ಶಾಂತಿ ಸಿಗುತ್ತೆ. ಮನೆಯವ್ರಿಗೂ ಸ್ವಲ್ಪ ಏನೋ ಒಳ್ಳೇದು ಕೆಟ್ಟದ್ದು ಏನಾಗಿತ್ತಲ್ಲ ಅದನ್ನ ಸರಿ ಮಾಡಂತ ಒಂದು ಇದು ಇರ್ತದೆ. ಬಂದು ಅವ್ರು ಸಾಂತ್ವನ ಹೇಳಿದ್ನಪ್ಪ ಅಂದ್ರೆ ಬಹಳ ಒಳ್ಳೇದಾಗ್ತದೆ. ಕೇವಲ ಯಶ್ ಮಾತ್ರವಲ್ಲ, ಬೇರೆ ನಟರ ಬರ್ಡೇ ಇದ್ದಾಗ್ಲೂ ಕೂಡ ಸೊ ಈ ತರ ದೊಡ್ಡ ದೊಡ್ಡ ಫ್ಲೆಕ್ಸ್ ಬ್ಯಾನರ್ಸ್ ಗಳನ್ನ ಹಾಕ್ತಾರೆ. ಆದ್ರೆ ಅವ್ರು ಯಾರು ನಮ್ ಬ್ಯಾನರ್ಸ್ ಗಳನ್ನ ಹಾಕಿ ಅಂತ ಹೇಳ್ಕೊಂಡಿರೋದಿಲ್ಲ. ಆದ್ರೆ ಆ ಅಭಿಮಾನ ಪ್ರದರ್ಶನ ಮಾಡುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಅನ್ಸುತ್ತೆ. ವಿಜಯ್ ಅವರೇ, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಗೆಸ್ಟ್ ಹೌಸ್ ಬರ್ಡೇಗೋಸ್ಕರ ಬ್ಯಾನರ್ ಮಾಡಿಸಿದ್ರು. ಇವತ್ತನ್ನೋದು? ಹಾಂ, ನಿನ್ನೆ ರಾತ್ರಿನ ಮಾಡಿಸಿದ್ರು. ಅಲ್ಲ, ಬರ್ತಡೇ ಇವತ್ತು? ಹಾಂ, ಬರ್ತಡೇ ಇವತ್ತು 8ನೇ ತಾರೀಕಲ್ಲಿ ಇವತ್ತು ಬರ್ಡೇ. ನಿನ್ನೆ ರಾತ್ರಿ ಮಾಡಿಸಿದ್ರು. ಅದನ್ನು ಬ್ಯಾನರ್ ಕಟ್ಔಟ್ನ ನಿಲ್ಲಿಸ್ಬೇಕಂದ್ರೆ 1-2 ಕಂಬ ಕಟ್ಕೊಂಬಂದಿದ್ರು. ಕಟ್ಕೊಂಬಂದು ಕಟ್ಔಟ್ ಮಾಡಿಸಿ ನಿಲ್ಲಿಸ್ಬೇಕಂತಂದು ಗುಂಡಿ ತೆಗೆದು ನಿಲ್ಸಾಕತ್ತಿದ್ರು. ನಿಲ್ಸೋ ಹೊತ್ನಾಗ ಒಂದು ಸೈಡ್ ನಿಲ್ಸಿದ್ರು, ಇನ್ನೊಂದು ಸೈಡ್ ಎಬ್ಸೋದಕ್ಕಾರ ಮ್ಯಾಗಿನ ಲೈನ್ ಹತ್ರನೇ ಇತ್ತು. ಅದು ಟಚ್ ಆಗಿ ಕರೆಂಟ್ ಹೊಡ್ಬಿಟ್ಟು ಎಲ್ಲರೂ ಒಂದು ಸರಿಗೆ ಏನಿದೆ ದವಾಖಾನೆ ಎತ್ಕೊಂಡಿದ್ರು. ಎಷ್ಟು ಮಂದಿ ಕಟ್ಲಾಗ್ತದೆ? 8 ಜನ ಸರ್. 8 ಜನ ಇಟ್ಕೊಂಡಿದ್ರು. ನಾವು ಸೈಡ್ ನಿಂತ್ಕೊಂಡಿದ್ದು ಸರ್. ವಿಡಿಯೋ ಮಾಡ್ತಿದ್ದೆ. ಆ ಟೈಮಲ್ಲಿ ವಿಡಿಯೋ ಮಾಡಂತಿದ್ದು ವಿಡಿಯೋ ಮಾಡ್ತಿದ್ದೆ. ಮಾಡಿದ್ಮೇಲೆ ಅವ್ರ ಬಡತಿಗೆ ಸ್ಪ್ರೆಡ್ ಆಗಿ ಎಲ್ಲಿಂದ ಎಲ್ಲಿ ಹೋದ್ರು ಅಂತ ನನಗೆ ಇನ್ಫಾರ್ಮೇಷನ್ ಇಲ್ಲ. ಬಿದ್ದು ಗುಟ್ಲೆ 2 ಜನ ಅಲ್ಲೇ 2 ಜನ ಸ್ಪಾಟ್. ಗಮನಿಸ್ತಾ ಇದ್ದೀರಾ ಆ ಕುಟುಂಬಸ್ಥರ ಗೋಳಾಟ. ಯಾಕಂದರೆ ತಮ್ಮವರನ್ನ ಕಳೆದುಕೊಂಡಿದ್ದಾರೆ. ಬಾಳಿ ಬದುಕಬೇಕಾದವರು, ಮನೆಗೆ ಆಧಾರ ಸ್ತಂಭವಾಗಬೇಕಾಗಿದ್ದಂತಹ ಯುವಕರು. ಒಬ್ಬನಿಗೆ 21 ವರ್ಷ ಹನುಮಂತ ಹರಿಜನ್ ಅಂತ, ಮತ್ತೊಬ್ಬರು 20 ವರ್ಷದ ಮುರಳಿ ಅಂತ, ಮತ್ತೊಬ್ಬರು 19 ವರ್ಷದ ನವೀನ್ ಗಾಜಿ ಅಂತ. ಈ ಅವಘಡದಲ್ಲಿ 3 ಜನ ಮೃತಪಟ್ಟವರು. ಇನ್ನೂ 3 ಜನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಆದರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ಸ್ಥಳೀಯ ಶಾಸಕ ಚಂದ್ರು ಲಮಾಣಿ ಅವರು ಕೂಡ ಮಾಡಿದ್ರು. ಸೊ ಅದಾದ ನಂತರ ಅಲ್ಲಿ ಸ್ಥಳೀಯರು ಕೂಡ ಮಾತಾಡ್ತಾ ಇದ್ರು. ಅಭಿಮಾನದ ದುರ್ಘಟನೆ ಅಂತ ಇದನ್ನು ಕರಿತೀವ್ರಿ ಮೇಡಮ್ ನಾವು ಅಂತ ಹೇಳ್ತಿದ್ರು.
ಸೊ ಇಂಥ ಘಟನೆ ಮರುಕಳಿಸಬಾರ್ದು ಅಂತ. ಯಾಕಂದರೆ ಈ ಬ್ಯಾನರ್ಸ್ಗಳನ್ನು ಹಾಕೋದಾಗಿರ್ಬೋದು ಅಥವಾ ತಮ್ಮ ಸೆಲೆಬ್ರಿಟಿಗಳ ಹುಟ್ಟುಹಬ್ಬವನ್ನು ಆಚರಿಸೋದಾಗಿರ್ಬೋದು, ಅದು ಕಾಮನ್, ಅದು ಎಲ್ಲ ಕಡೆನೂ ಮಾಡ್ತಾರೆ. ಆದರೆ ಆ ಬ್ಯಾನರ್ಗಳನ್ನು ಅಳವಡಿಸೋ ಟೈಮಲ್ಲಿ ಅಥವಾ ಆ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮಾಡುವಂಥ ಟೈಮಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಶ್ ಅವರು ಇಂಡಿಯಾದಲ್ಲಿಲ್ಲ, ಬೇರೆ ದೇಶಕ್ಕೆ ಹೋಗಿದ್ದಾರೆ. ತಮ್ಮ ಬರ್ಡೇ ಸಂದರ್ಭದಲ್ಲಿ ಅವರು ಬೇರೆ ದೇಶದಲ್ಲಿ ಇರ್ತೀನಿ ನಾನು ಅಂತ ಹೇಳಿ ಈಗಾಗಲೇ ತಮ್ಮ ಅಭಿಮಾನಿಗಳಿಗೂ ಕೂಡ ಮೆಸೇಜ್ ಕೊಟ್ಟಿದ್ದಾರೆ. ಹೀಗಿದ್ರೂ ತುಂಬ ಜನ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಬರ್ಡೇಗೆ ವಿಶ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ಪ್ರದರ್ಶಿಸ್ತಾ ಇದ್ರು. ಸೊ ಅದೇ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಸೊ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ಯಶ್ ಅವರ ಹುಟ್ಟುಹಬ್ಬದ ಬ್ಯಾನರ್ ಕಟ್ಟೋ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ 6 ಜನರ ಅಲ್ಲೇ ಸ್ಥಳದಲ್ಲೇ ಬೀಳ್ತಾರೆ. ಅದರಲ್ಲಿ 3 ಜನ ಸ್ಪಾಟಲ್ಲೇ ಮೃತಪಡ್ತಾರೆ. ಮತ್ತೆ 3 ಜನರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಸದ್ಯಕ್ಕೆ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ದೃಶ್ಯವನ್ನು ಗಮನಿಸಬಹುದು ನೀವು. ಆ ಬ್ಯಾನರ್ ಸುಮಾರು 11:30 ಬ್ಯಾನರ್ ಕಟ್ಟೋ ಕೆಲಸ ಆಗ್ತಾ ಇತ್ತಂತೆ. ಸೊ ಆ ಬ್ಯಾನರ್ ಕಬ್ಬಿಣದ ರಾಡ್ನಿಂದ ಮಾಡಿರುವಂಥ ಬ್ಯಾನರ್ ಆಗಿದೆ. ಅಲ್ಲೇ ವಿದ್ಯುತ್ ಕಂಬ ಇದೆ. ನೀವು ಆ ವಿಜುವಲ್ಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಆ ವಿದ್ಯುತ್ ಕಂಬ ಇದೆ, ಮೇಲೆ ಆ ವಿದ್ಯುತ್ ಲೈನ್ ಕೂಡ ಹಾದು ಹೋಗಿದೆ. ಸೊ ಇವ್ರ ಮೇಲಕ್ಕೆ ಎತ್ತಾ ಇದ್ದಂತೆ ಆ ವಿದ್ಯುತ್ ಸ್ಪರ್ಶ ಈ ಬ್ಯಾನರ್ಗಾಗಿದೆ. ಸೊ ಬ್ಯಾನರ್ ಹಿಡ್ಕೊಂಡಿದ್ದಂತಹ ಈ ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಳ್ತಾರೆ. ಅದರಲ್ಲಿ 3 ಜನರಿಗೆ ಅದರ ತೀವ್ರತೆ ಜಾಸ್ತಿ ಇರುತ್ತೆ, ವಿದ್ಯುತ್ನ ತೀವ್ರತೆ. 3 ಜನ ಸ್ಥಳದಲ್ಲೇ ಸಾವನ್ನಪ್ತಾರೆ. ಆ 3 ಜನನೂ ಕೂಡ ಯುವಕರು, ಕೂಲಿ ಕೆಲಸ ಮಾಡ್ತಾ ಇದ್ದವರು. ಸೊ ಇಂಥ ಒಂದು ಘಟನೆ ಆಗಿರೋದು ನಮ್ಮ ಗ್ರಾಮಸ್ಥರಲ್ಲಿ ದೊಡ್ಡ ಶಾಕ್ ಅಂತ ಹೇಳಿ ಸ್ಥಳೀಯರು ಕೂಡ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಮತ್ತೊಂದು ಕಡೆ ಮನೆಗೆ ಆಧಾರ ಸ್ತಂಭವಾಗಬೇಕಾಗಿದ್ದಂತಹ ಆ ಯುವಕರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ನೋವು, ಗೋಳಾಟ ಹೇಳತೀರದ್ದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಸ್ಥಳದಲ್ಲಿ ಏನೇನು ಆಗ್ತಾ ಇದೆ? ಸ್ಥಳೀಯರು ಮಾತಾಡ್ತಾ ಇದ್ರು, ನಿನ್ನೆ ಆಗಿರೋ ಅವಘಡದ ಬಗ್ಗೆ ಮಾಹಿತಿ ನೀಡಿದ್ರು. ಈಗ ಪೋಸ್ಟ್ ಮಾರ್ಟಮ್ ಆಗಿದೆಯಾ? ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ಏನ್ ಹೇಳ್ತಾರೆ ಕುಟುಂಬಸ್ಥರು? ಹೌದು ಸಭಾ, ಏನು ರಾತ್ರಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಏನು ಚಿತ್ರನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಏನ್ ಬರ್ತ್ಡೇ ಇದೆ, ಈ ಹಿನ್ನೆಲೆಯೊಳಗ ಸುಮಾರು ಗ್ರಾಮದಲ್ಲಿ ಅವರು ಸುಮಾರು ವರ್ಷಗಳಿಂದನೂ ಕೂಡ ಅವರ ಬರ್ತ್ಡೇನ ಆಚರಣೆ ಮಾಡ್ಕೊಂತಾನೆ ಬರ್ತಾ ಇದ್ರಂತೆ. ಸುಮಾರು 50 ಜನರ ಒಂದು ಅಭಿಮಾನಿಗಳ ಸಂಘ ಕೂಡ ಈ ಒಂದು ಯುವಕರು ಕಟ್ಟಿಕೊಂಡಿರುವಂತದ್ದು. ಹೀಗಾಗಿ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಏನ್ KGF ಸಿನಿಮಾ ಮಾಡಿದ್ರು, ಅದಾದ ನಂತರ ಏನ್ ದೊಡ್ಡ ಮಟ್ಟದೊಳಗ ಅವರು ನ್ಯಾಷನಲ್ ಸ್ಟಾರ್ ಕೂಡ ಆದ್ರು. ಹಾಗಾಗಿ ಈ ವರ್ಷ ಅದ್ದೂರಿಯಾಗಿ ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಮಾಡೋಣ ಅಂತ ವಿಚಾರ ಮಾಡಿರ್ತಾರೆ. ಹೀಗಾಗಿ ಸುಮಾರು 25ಕ್ಕೂ ಹೆಚ್ಚು ಕಟೌಟ್ಗಳನ್ನ ಈ ರೀತಿಯಾಗಿ ಸುಮಾರು ಒಂದು 25 ಅಡಿಯಷ್ಟು ಕಟೌಟ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಹೀಗಾಗಿ ಅಂದ್ರೆ ಬೆಳಗ್ಗೆ ಎದ್ದು ಇಡೀ ಊರು ತುಂಬಾ ಊರವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ನಿಟ್ಟಿನೊಳಗ ಈ ಒಂದು ಕಟೌಟ್ಗಳನ್ನ ನಿರ್ಮಾಣ ಮಾಡ್ತಿರ್ತಾರೆ. ಹೀಗಾಗಿ ರಾತ್ರಿ ಒಂದು 11 ಗಂಟೆ ಸುಮಾರಿಗೆ ಮೊದಲನೇ ಕಟೌಟ್ ಅನ್ನ ಅಂಬೇಡ್ಕರ್ ಸರ್ಕಲ್ಗೆ, ಅಂದ್ರೆ ಆ ಅಂಬೇಡ್ಕರ್ ಓಣಿಯಲ್ಲಿದೆ ಆ ಒಂದು ಸರ್ಕಲ್ಗೆ ಒಂದು ನಿರ್ಮಾಣ ಅಲ್ಲಿ ನಿಲ್ಲಿಸ್ಬೇಕಂತ ಹೇಳಿ ಹೋಗುವಂತ ಸಂದರ್ಭದಲ್ಲಿ 11 KV ಲೈನ್ ಏನಿರ್ತದೆ ಆ ತಾಗಿ, ಅಂದ್ರೆ ಅದು ಕಟೌಟ್ಗೆ ಏನಿರ್ತದೆ ಮತ್ತೆ ಸುತ್ತಲೂ ಕೆಲವೊಂದಿಷ್ಟು ಇದು ಏನೋ ಹಸಿ ಕಂಬಗಳನ್ನ ಕಟ್ಟಿರ್ತಾರೆ, ಮತ್ತೆ ಜೊತೆಗೆ ಆ ಕಬ್ಬನ ಕೂಡ ಇರ್ತದೆ. ಹೀಗಾಗಿ ಅದು ತಾಗಿ ಆನ್ ದಿ ಸ್ಪಾಟ್ ಅವ್ರಿಗೆ ಇಬ್ಬರು ಡೆತ್ ಆಗ್ತಾರೆ. ಇನ್ನೊಬ್ಬ ಯುವಕ ಅಂದ್ರೆ ಆಸ್ಪತ್ರೆಗೆ ದಾಖಲಿಸುವಂತ ಸಂದರ್ಭದಲ್ಲಿ ಓರ್ವ ಯುವಕ ಮೃತಪಡ್ತಾನೆ. ಇನ್ನೂ 3 ಜನ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದರೆ ಓರ್ವ ಯುವಕನ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ. ಹೀಗಾಗಿ ಆತನನ್ನ ಈಗ ಗದಗ ಜಿಲ್ಲಾ ಆಸ್ಪತ್ರೆಗೆ ಸದ್ಯ ರವಾನೆ ಮಾಡಿರುವಂತದ್ದು. ಮೃತದೇಹಗಳನ್ನ ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಊರ್ ಕಡೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಬ್ಬಂದಿಗಳು. ಜೊತೆಗೆ ಈಗಾಗಲೇ SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರೆ, ಜೊತೆಗೆ
ಏನು ಶಿರಟ್ಟಿ MLA ಚಂದ್ರು ಲಾಮಾನಿ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಪ್ರಯತ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈ ಒಂದು ದುರ್ಘಟನೆ ಏನಿದೆ ಇಡೀ ಗದಗ ಜಿಲ್ಲೆಗೆ ದೊಡ್ಡ ಒಂದು ಏನು ಸಂಚಲನ ಕೂಡ ಸೃಷ್ಟಿ ಮಾಡಿರುವಂತದ್ದು. ಯಾಕಂತಂದ್ರೆ ಈ ರೀತಿಯಾದಂತ ಘಟನೆ ಈ ಗದಗ ಜಿಲ್ಲೆಯಲ್ಲಿ ನಡೆದಿರಲಿಲ್ಲ. ಆದ್ರೆ ಈ ಒಂದು ಘಟನೆ ಈಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು. ಜೊತೆಗೆ ಯಾಕಂತಂದ್ರೆ ಅಲ್ಲಿ ಆ ಲೈನ್ ಕೂಡ ಕೆಳಗೆ ಇರುವಂತದ್ದು, ಅಂದ್ರೆ ಇನ್ನೂ ಕೂಡ ಮೇಲ್ಗೆ ನೇತಾಡ್ತಿತ್ತು ಅನ್ನುವಂಥದ್ದು ಕೂಡ ಆರೋಪ ಇರುವಂತದ್ದು. ಎಲ್ಲ ಒಂದ್ ಕಡೆ KB ಕೂಡ ಈ ತರದ್ದು ಏನಾದ್ರು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ತರದ್ದು ಏನಾದ್ರು ನಡೆದಿರ್ಬೋದಾ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಯುವಕರು ಕೂಡ ಎಲ್ಲರೂ ಕೂಡ ದಲಿತ ಯುವಕರಾಗಿರುವಂತದ್ದು, ಅಂದ್ರೆ ಇವರೆಲ್ಲರೂ ಬಡ ಕೂಲಿ ಕಾರ್ಮಿಕರಾಗಿರುವಂತದ್ದು. ಇವರ ಹಿನ್ನೆಲೆ ಕೂಡ ಸಾಕಷ್ಟು ಬಹಳಷ್ಟು ಶೋಚನೀಯ ಆಗಿರುವಂತದ್ದು. ಯಾಕಂತಂದ್ರೆ ಎಲ್ಲರೂ ಕೂಡ ಕೂಲಿ ನಾಲಿ ಮಾಡಿಯೇ ಅವರು ಜೀವನ ನಡೆಸ್ತಾ ಇರುವಂತದ್ದು. ಕೆಲವೊಬ್ರು ಯುವಕರಿಗೆ ತಂದೆ ತಾಯಿ ಕೂಡ ಅವರು ದುಡಿಯಕ್ಕೆ ಹೋಗಿರೋದ ಒಬ್ಬರೇ ಇರುವಂತ ಯುವಕರು. ಈಗಾಗಲೇ ಒಬ್ಬ ಯುವಕ ಅವನ ಜಿಲ್ಲಾಸ್ಪತ್ರೆಗೆ ಏನು ತೆಗೆದುಕೊಂಡು ಹೋಗ್ತಾ ಇದ್ರೆ ಆತನ ಸಂಬಂಧಿಕರು ಕೂಡ ಇಲ್ಲಿ ಯಾರೂ ಇಲ್ಲ. ಅವ್ರ ತಂದೆ ತಾಯಿ ದುಡಿಯೋದಕ್ಕೆ ಹೋಗಿರುವಂತದ್ದು, ಈತ ಒಬ್ಬನೇ ಮನೆಯಲ್ಲಿ ಇರುವಂತದ್ದು. ಹೀಗಾಗಿ ಈ ತರದ್ದೊಂದು ಇಲ್ಲಿ ಶೋಚನೀಯ ಸ್ಥಿತಿ ಕೂಡ ಕಂಡು ಬಂದಿರುವಂತದ್ದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ವಿಷಯ ಹೋಗಿರುವಂತದ್ದು, ಗಮನಕ್ಕೆ ಹೋಗಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಅಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಅವರು ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಮತ್ತೆ ಸರಿಯಾದ ಜಿಲ್ಲಾಡಳಿತ ವತಿಯಿಂದನೇ ಅದನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕನ್ನೋಂತ ಕೂಡ ಸೂಚನೆ ನೀಡಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಜೊತೆಗೆ ಅವ್ರಿಗೆ ಏನು ಸೂಕ್ತ ಪರಿಹಾರ ಬೇಕು ಅದನ್ನು ಕೂಡ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿರುವಂತದ್ದು. ಸಭಾ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.